4,80,000 4,80,000ಕ್ಕೆ 2015 ಮಾಡಲ್ ಸಿಂಗಲ್ ಓನರ್ ಶಿಫ್ಟ್ ಪೆಟ್ರೋಲ್ ಡೀಸೆಲ್ ಗಾಡಿ ರನ್ನಿಂಗ್ ತುಂಬಾ ಚೆನ್ನಾಗಿದೆ. ಈ ಗಾಡಿ ಬರೀ 90,000 ಕೊಡ್ತೀವಿ. 90,000 ಯಾವ ಮಾಡಲ್ ಸರ್ ಇದು? 2011 ಗಾಡಿ ರನ್ನಿಂಗ್ ಪರ್ಫಾರ್ಮೆನ್ಸ್ ಎಕ್ಸ್ಟ್ರಾ ಕ್ಲಾಸ್ ಇದೆ. ಬರೀ 5 ಲಕ್ಷ ಕೊಡ್ತೀನಿ ಸರ್. ಸರ್ ಇದು 2009 ಸೆಕೆಂಡ್ ಓನರು ಫ್ರೆಶ್ FC ಮಾಡ್ಕೊಡ್ತೀನಿ, ಫ್ರೆಶ್ ಇನ್ಸೂರೆನ್ಸ್ ಮಾಡ್ಕೊಡ್ತೀನಿ. ಬರೀ 2 ಲಕ್ಷ ರೂಪಾಯಿ ಕೊಡಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಡೀಸೆಲ್ ಟೈಟಾನಿಯಂ ಹೇಳ್ತಾ ಇರೋ ಪ್ರೈಸು 6,80,000. ಬಟ್ ಆದ್ರೆ ಈಗ ದಸರಾ ಆಫರ್ ಇದೆ, 6.5 ಲಕ್ಷ ಕೊಡ್ತೀನಿ ಸರ್. ಇದು 2016 ಇದು VXi ಫಸ್ಟ್ ನೋಡಿರ್ ಬಂದು ZXi, ಇದು VXi, ಇದು ಸಿಂಗಲ್ ಓನರ್ ಗಾಡಿ. ಈ ಗಾಡಿನೂ ತುಂಬಾ ಚೆನ್ನಾಗಿದೆ. ಈ ಗಾಡಿ ಬಂದು 5,25,000 ಕೊಡ್ತೀನಿ. ಹೇಳ್ತಾ ಇರೋ ಪ್ರೈಸ್ 2,85,000 ಬಟ್ ಕೊಡ್ತೀನಿ 2,65,000. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಲೋನ್ ಬೇಕಂದ್ರೆ ಲೋನು ಕೂಡ ಆಗುತ್ತೆ ಅಲ್ವಾ ಸರ್? ಸರ್ 2011 ಸಿಂಗಲ್ ಓನರ್ ಗಾಡಿ ಬರೀ 2.5 ಲಕ್ಷ ಕೊಡ್ತೀನಿ. ಬನ್ನಿ 10 ಲಕ್ಷ ಸರ್. 10.5 10 ಈಗ 10.5 ಅಂದ್ರೆ ನೋಡಿ ಸರ್. ಇಲ್ಲ 10.5 ಟೇಬಲ್ ಬನ್ನಿ ಸರ್, ಏನೋ ಮಾಡೋಣ ಸರ್. ಇನ್ನೊಂದು ವಿಷಯ, ನನ್ನ ಹತ್ರ ಸೇಲ್ಸ್ ಪರ್ಸನ್ ರಿಕ್ವೈರ್ಮೆಂಟ್ ಇದೆ. ಒಂದು 3 ಜನ ಬೇಕಾಗಿದೆ. ಅಂದ್ರೆ ಇದ್ದುದ್ದು ಸ್ಕಿಲ್ಸ್ ಇರ್ಬೇಕು ಅವ್ರಿಗೆ. ಆ ತರ ನಿಮ್ದು ಯಾಕೆ ಬಾಳ್ಬೇಕಂದ್ರೆ ಇಲ್ಲಿ ಆನೆಸ್ಟ್ ಆಗಿ ಕೆಲಸ ಮಾಡಿ ದುಡಿಬಹುದು. ಬನ್ನಿ, 3 ರಿಕ್ವೈರ್ಮೆಂಟ್ ಇದೆ, ಯೂಸ್ ಮಾಡ್ಕೊಳ್ಳಿ. ಬನ್ನಿ. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬೆಂಗಳೂರಿನ KR ಪುರಂ ಹತ್ರದಲ್ಲೇ ಇರ್ತಕ್ಕಂಥ ವರ್ಮಾವ್ಗೆ ಬಂದಿದ್ದೀನಿ. ವರ್ಮಾವ್ ಹತ್ರ ಇರ್ತಕ್ಕಂಥ ಬಡ್ಜೆಟ್ ಕಾರ್ಸ್ಗೆ ಬಂದಿದ್ದೀನಿ. ಹೌದು, ಬಹಳ ದಿನಗಳ ನಂತರ ಮತ್ತೊಮ್ಮೆ ಬಡ್ಜೆಟ್ ಕಾರ್ಸಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಯಾವ್ಯಾವ ಕಾರ್ ಬೇಕು ಏನು ಪ್ರತಿಯೊಂದು ಫುಲ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆಲ್ರೆಡಿ ಹೈಲೈಟ್ಸಲ್ಲಿ ನೋಡಿದ್ದೀರಾ ಸ್ವಲ್ಪ ಕಾರ್ಗಳು ಯಾವ ಸ್ಟಾಕಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಅದು ಬಿಟ್ಟು ಬಹಳ ಸ್ಟಾಕ್ಗಳಿದ್ದಾವೆ. ಡೀಸೆಲ್ ಬೇಕಾ, ಪೆಟ್ರೋಲ್ ಬೇಕಾ, ಹ್ಯಾಚ್ಬ್ಯಾಕ್ ಬೇಕಾ, ಸೆಡನ್ ಬೇಕಾ, ಎಲ್ಲ ಥರ ಕಾರ್ಗಳಿದ್ದಾವೆ. ಸರ್ ನಮಸ್ಕಾರ. ಮೊದಲನೇದಾಗಿ ಹೇಗಿದ್ದೀರಾ ಸರ್? ದೇವರ ಆಶೀರ್ವಾದ, ಸೂಪರ್ ಆಗಿದ್ದೀನಿ. ಸೂಪರ್ ಆಗಿದ್ದೀರಾ? ಹೌದು ಸರ್. ಮೊದಲು ಚೆನ್ನಾಗಿದ್ದೀರಾ? ಹೌದು ಸರ್. ನಮ್ಮ ಪಕ್ಕನೇ ಇದೆ ಆಲ್ರೆಡಿ ಸ್ಕೋಡಾ ಕುಶಾಕ್. ಹೌದು ಅಲ್ವಾ? ಲೇಟೆಸ್ಟ್ ಮಾಡಲ್ 22 ಮಾಡಲು ಇದು ಕೂಡ ಇದೆ. ಜೊತೆಗೆ ಲಕ್ಸುರಿ ಗಾಡಿಗಳು ಯಾವ್ಯಾವ ತರಿಸಿದೀನಿ ಅಂತ ಹೇಳಿ ಸರ್. ಆಡಿ ಇದೆ, BMW ಇದೆ. ಅದು ಬಿಟ್ಟು ಬೇರೆ ಯಾವ್ಯಾವ ಗಾಡಿಗಳು ಇದೆ? ಇಲ್ಲ, ಲಕ್ಸುರಿ 2 ವೆಹಿಕಲ್ ಇದೆ, ಮಿಕ್ಕಿದೆಲ್ಲ ಚೆನ್ನಾಗಿದೆ. ಬಟ್ ದಸರಾ ಆಫರ್ ಚಾನ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ. ಎಲ್ಲಾ ಗಾಡಿ ಒರಿಜಿನಲ್ ಗಾಡಿ, ಎಲ್ಲಾ ಗಾಡಿಗೂ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. ಎಲ್ಲದಕ್ಕೂ 6 ಮಂತ್ ವಾರಂಟಿ ಗ್ಯಾರಂಟಿ ಕೊಡ್ತೀನಿ. ಇಡೀ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೆ ಇಲ್ಲಿ ಲೋನ್ ಮಾಡ್ಕೊಡ್ತೀನಿ. ಬಟ್ ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು. ಸಿಬಿಲ್ ಸ್ಕೋರ್ ಪ್ರಾಬ್ಲಮ್ ಇದ್ದು ಇಲ್ಲ ಔಟ್ಸ್ಟ್ಯಾಂಡಿಂಗ್ ಪೆಂಡಿಂಗ್ ಇದ್ರೆ ಲೋನ್ ಆಗಲ್ಲ. ಮುಖ್ಯವಾದ ವಿಷಯ ಇದ್ರಲ್ಲಿ ಏನ್ ಹೇಳ್ಬೇಕಂದ್ರೆ ಮೇನ್ ರೈತರಿಗೆ 90 ಇಂದ 100% ಲೋನ್ ಮಾಡ್ಕೊಡ್ತೀನಿ. ಇಡೀ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೆ ರೈತರವರೇ ಬನ್ನಿ, ನಿಮ್ಗೆ 90 ಇಂದ 100% ಲೋನ್ ಮಾಡ್ಕೊಡ್ತೀನಿ. ಒಳ್ಳೆ ಗಾಡಿಗಳು ಕೊಡ್ತೀನಿ ಅಲ್ವಾ? ಇಲ್ಲಿ ಯಾವುದೇ ತರ ಕಮಿಷನ್ಸ್ ಇಲ್ಲ. 6 ಮಂತ್ ವಾರಂಟಿ ಗ್ಯಾರಂಟಿ. ಓಕೆನಾ? ನಿಮಗೆ 5 ಕಿಲೋಮೀಟರ್ ಬೇಡ, 10 ಕಿಲೋಮೀಟರ್ ಟೆಸ್ಟ್ ಡ್ರೈವ್ ಕೊಡ್ತೀನಿ. ನಿಮ್ ಮೆಕ್ಯಾನಿಕ್ ನ ಕರ್ಕೊಂಡ್ ಬಂದು ಗಾಡಿನ ಚೆಕ್ ಮಾಡಿ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಗಾಡಿ ತಗೊಳ್ಳಿ ಅಲ್ವಾ? ಹೌದು. ಸೊ ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ನಾನು ನೋಡಿರೋ ಪ್ರಕಾರ ಯಾವ್ಯಾವ ಕಲೆಕ್ಷನ್ ಇದೆ ಅಂದ್ರೆ, ನೀವು ಬಲೆರೋ ತಗೋತೀನಿ ಅಂದ್ರೆ 1-2 ಗಾಡಿಗಳು ಇದಾವೆ. i10 ಬೇಕಂದ್ರೆ 1-2-3 ಗಾಡಿಗಳು ಇದಾವೆ. i20 ಇದೆ, ಸ್ವಿಫ್ಟ್ ಡಿಸೈರ್ 1-2 ಇದೆ. ಆಮೇಲೆ ವರ್ಣ ಬೇಕಂದ್ರೆ ಅದು ಕೂಡ 2 ಕಲರ್ ಅಲ್ಲಿ 2 ಗಾಡಿಗಳು ಇದಾವೆ. ಅಮೇಜ್ 1-2 ಗಾಡಿಗಳು ಇದಾವೆ. ಹಾಗೆ ಬ್ರೆಜಾ ಕೂಡ ಇದೆ, ಲೇಟೆಸ್ಟ್ ಮಾಡಲು ಕುಶಾಕ್ ಕೂಡ ಇದೆ, ಜೆನ್ನು ಕೂಡ ಇದೆ, ಆಲ್ಟೋ ಇದೆ, ಆಲ್ಟೋ K10 ಕೂಡ ಇದೆ, ಫಾರ್ಚುನರ್ ಕೂಡ ಇದೆ, ಸ್ವಿಫ್ಟ್ ಅಲ್ಲೂ ಕೂಡ 1-2 ಕಾರ್ಗಳು ಇದಾವೆ. ಅದು ಬಿಟ್ಟು ನೀವು ಬ್ರಿಯೋ ಬೇಕಂದ್ರೆ ಬ್ರಿಯೋ ಕೂಡ ಇದೆ. ಅದಾದ ನಂತರ ಆ ಕಡೆ ಶೆಡ್ ಅಲ್ಲಿ ಕೂಡ ಅಲ್ಲೂ ಕೂಡ ಸ್ವಲ್ಪ ಕಾರ್ಗಳು ಗೆಡ್ಜು ಇದೆ, i10 ಇದೆ. ಸೊ ಇನ್ನು ಸುಮಾರು ಕಲೆಕ್ಷನ್ಸ್ ಇದೆ. ಸೊ ಫುಲ್ ವಿಡಿಯೋ ನೋಡಿ ಯಾವ್ಯಾವ್ದು ಏನೇನ್ ಪ್ರೈಸ್ ಅಲ್ವಾ ಸರ್? ಹೌದು ಸರ್. ಪೆಟ್ರೋಲ್ ಇದೆ, ಡೀಸೆಲ್ ಇದೆ, ಇವತ್ತಿನ ಕಲೆಕ್ಷನ್ ಎಲ್ಲ ಇದೆ. ಹಾಗಾದ್ರೆ ಶುರು ಮಾಡೋಣ ಸರ್. ಬನ್ನಿ ಸರ್, ಮಾಡೋಣ. ಸೊ ಹಾಗಾದ್ರೆ ಬೆಂಗಳೂರಿನ ವರ್ಮಾವ್ ಹತ್ರ ಇರ್ತಕ್ಕಂಥ ಬಡ್ಜೆಟ್ ಕಾರ್ಸ್ ಅಲ್ಲಿ ದಸರಾ ಆಫರ್ ಸ್ಟಾರ್ಟ್ ಆಯ್ತಲ್ವಾ? ಸೊ ಜಾಸ್ತಿ ತಡ ಮಾಡೋದು ಬೇಡ. ಮೊದಲನೇ ವೆಹಿಕಲ್ Hyundai i20 ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ ಸರ್. ಡೀಟೇಲ್ಸ್ ಸರ್ 2014 ಸೆಕೆಂಡ್ ಓನರು ಸ್ಪೋರ್ಟ್ಸ್ ಗಾಡಿ, ಡೀಸೆಲ್ ವೇರಿಯಂಟು. ಗಾಡಿ ತುಂಬಾ ಚೆನ್ನಾಗಿದೆ. ಬರೀ 1 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಕೊಡಿ, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀನಿ. ಬರೀ 1 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ 1 ಲಕ್ಷ ರೂಪಾಯಿ ಕೊಡಿ. ಹೌದು, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀನಿ. ಬರೀ 1 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಕೊಡಿ. 5,35,000 ಕೊಡ್ತೀನಿ. 5,35,000ಗೆ 2014 i20 ಸ್ಪೋರ್ಟ್ಸ್ ಕೊಡ್ತೀನಿ. ಲೋನ್ ಬೇಕಾ? ಲೋನು ಆಗುತ್ತೆ. ಹೌದು, ಬರೀ 1 ಲಕ್ಷ ಡೌನ್ ಪೇಮೆಂಟ್. ಬರೀ 1 ಲಕ್ಷ ಕೊಡಿ, ಲೋನ್ ಮಾಡ್ಕೊಡ್ತೀನಿ. ನೆಗೋಷಿಯಬಲ್ ಆಗುತ್ತಲ್ವಾ? ಸ್ಲೈಟ್ಲಿ ಮಾಡೋಣ. ಮಾಡ್ತೀರಾ? ಮಾಡ್ತೀನಿ. ಹಾಗೆ ನೆಕ್ಸ್ಟ್ ವೆಹಿಕಲ್ Honda Amaze 2013 ಡೀಸೆಲ್ ವೆಹಿಕಲ್, ಶೆಡಾನ್ ಗಾಡಿ. ನಿಮ್ಗೆ ಲಾಂಗ್ ಜರ್ನಿಗೆ ತುಂಬಾ ಚೆನ್ನಾಗಿರುತ್ತೆ. ಅದೇ ರೀತಿ ಮೈಲೇಜ್ ತುಂಬಾ ಚೆನ್ನಾಗಿ ಬರುತ್ತೆ. ಈ ಗಾಡಿ ಬಂದು ನಿಮಗೆ 3,90,000 ಹೇಳ್ತಾ ಇರೋದು, ಬರೀ 3.5 ಲಕ್ಷ ಕೊಡ್ತೀನಿ. ಅಮೆಜಾ ಸಿಟಿನಾ ಸರ್ ಇದು? ಅಮೇಜ್ Honda Amaze ಸರ್. ಫೈನಲ್ ರೇಟ್ ಹೇಳಿ ಸರ್. ಸರ್ 3.5 ಕೊಡ್ತೀನಿ. ಅದೇ ಹೇಳಿದ್ರಿ, ಇನ್ನೊಂದು 5,000 ಕಡಿಮೆ ಮಾಡೋಣ. 2013 ಡೀಸೆಲ್ ವೇರಿಯಂಟು, ಸಿಂಗಲ್ ಓನರು, ತುಂಬಾ ಚೆನ್ನಾಗಿದೆ ಸರ್. ಈ ಗಾಡಿಗೂ ಅಷ್ಟೇ 1 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಿ, ಮಿಕ್ಕಿದೆಲ್ಲ ಲೋನ್ ಮಾಡಿ ಕೊಡ್ತೀನಿ. ಹೌದು, ಬಡ್ಜೆಟ್ ಕಾರ್ಸಲ್ಲಿ ದಸರಾ ಆಫರ್. ಆನ್ ಟೇಬಲ್ ಬನ್ನಿ, ಏನೋ ಒಂದು ಹೆಚ್ಚು ಕಮ್ಮಿ ಮಾಡೋಣ.
ಹಾಗೆ ನೆಕ್ಸ್ಟ್ ವೆಹಿಕಲ್ ಕಲ್ಬಂಡೆ ಅಂತಾನೆ ಕರಿತಾ ಇರ್ತೀವಿ, ಅದೇ ಮಹೀಂದ್ರ ಬಲೆರೋ ಕೂಡ ಇದೆ, ಇದ್ರ ಡೀಟೇಲ್ಸ್ ಸರ್ 2023 B6 ಆಡ್ ಬ್ಲೂ ಗಾಡಿ ಇದು. ಬರೀ 51,000 ಗಾಡಿ ಓಡಿದೆ. ಶೋರೂಮ್ ಟ್ರ್ಯಾಕ್, ಒಂದೇ ಒಂದು ಪಾರ್ಟ್ ರಿಪ್ಲೇಸ್ಮೆಂಟ್ ಆಗಿಲ್ಲ, ಬ್ರಷ್ ಟಚ್ ಅಪ್ ಆಗಿಲ್ಲ. ಗಾಡಿ ಒರಿಜಿನಲ್ ಗಾಡಿ ಇದು. ವಿತ್ ಸರ್ವಿಸ್ ಹಿಸ್ಟ್ರಿ ಸಮೇತ ಸಿಗುತ್ತೆ. ಸರ್ವಿಸ್ ಹಿಸ್ಟ್ರಿ ಸಮೇತ ಕೊಡ್ತೀನಿ. ಜಸ್ಟ್ 9.5 ಲಕ್ಷ ಕೊಡ್ತೀನಿ. 9.5 ಹೌದು, ಜಸ್ಟ್ 9.5 ಲಕ್ಷಕ್ಕೆ 9.5 ಲಕ್ಷಕ್ಕೆ 2023. ಈ ಗಾಡಿಗೂ ಜಸ್ಟ್ 1 ಲಕ್ಷ ಕೊಡಿ, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡಿ. ಮ್ಯಾನ್ಯುಯಲ್ ಡೀಸೆಲ್ ಆಡ್ ಬ್ಲೂ ಗಾಡಿ 2023 ಮಾಡೆಲ್ ಸಿಂಗಲ್ ಓನರ್. ನೋಡಿ, ಯಾರಿಗಾದ್ರೂ ಬೇಕಾದ್ರೆ ಬೇಗ ಸ್ಕ್ರೀನ್ ಶಾಟ್ ತಗೊಳ್ಳಿ, ವಿಡಿಯೋದಲ್ಲಿ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಗಾಡಿ ಇದೆಯೋ ಇಲ್ಲ ಕರೆಕ್ಟ್ ಆಗಿ ಕೇಳ್ಕೊಂಡು ಬನ್ನಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಫಾರ್ಡ್ ಫಿಗೋ 2014 ಮಾಡೆಲ್. 2014 ಮಾಡೆಲ್ ಡೀಸೆಲ್ ಟೈಟಾನಿಯಂ ಟಾಪ್ ಎಂಡ್ ಗಾಡಿ. ತುಂಬಾ ಚೆನ್ನಾಗಿದೆ. 3,90,000 ಹೇಳ್ತಾ ಇರೋದು. ನಮ್ಮ ದಸರಾ ಆಫರ್ ಬರೀ 3.5 ಲಕ್ಷ ಕೊಡ್ತೀನಿ. 3.5 ಲಕ್ಷಕ್ಕೆ 13 ಮಾಡಲು ಸಿಂಗಲ್ ಓನರ್ ಟೈಟಾನಿಯಂ ಡೀಸೆಲ್ ವೇರಿಯಂಟ್. ಹೌದು, ಫಿಗೋ ಅಲ್ವಾ ಸರ್? ಹೌದು. ಆಲ್ಮೋಸ್ಟ್ ಮೈಲೇಜ್ ಅಂತಾನು ತಗೊಂತಾರೆ. 20+ ಮೈಲೇಜ್ ಬರುತ್ತೆ. 20+ ಮೈಲೇಜ್ ಬರುತ್ತೆ. ಫಿಗೋ ರೀಸೇಲ್ ವ್ಯಾಲ್ಯೂ ಇಲ್ದೇ ಇರೋದಕ್ಕೆ ಇಷ್ಟು ಕಮ್ಮಿಗೆ ಸಿಗ್ತಾ ಇರೋದು ಲೇಟೆಸ್ಟ್ ಮಾಡಲ್. ಹೌದು. ಸೊ 3.5 ಲಕ್ಷ. 3.5 ಲಕ್ಷ ಕೊಡ್ತೀನಿ. ಅದನ್ನು ಟಾಪ್ ಎಂಡ್ ಮಾಡಲು ಟೈಟಾನಿಯಂ, ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಹೆಂಗೆ ಸರಿ ಆಯ್ತು, ಬರ್ಲಿ ಸರ್. ಫಸ್ಟ್ ಆನ್ ಟೇಬಲ್ ಬರ್ಲಿ, ಏನೊಂದು ಮಾಡೋಣ. ಸರ್ ನೆಕ್ಸ್ಟ್ ಮಾಫಿಯಾ ಗಾಡಿ ಅಂತಾನೆ ಕರೀತಾರೆ, ಅದೇ ಟೊಯೋಟಾ ಫಾರ್ಚುನರ್. ಸರ್ 4x4 4x2 ನ 4x2 4x2 ಮ್ಯಾನ್ಯುಯಲ್ ಡೀಸೆಲ್, ಆಟೋಮೆಟಿಕ್ ಡೀಸೆಲ್. ಹೌದು ಸರ್. ಈ ಗಾಡಿ ನೋಡಿ, ಎಲ್ಲರೂ ಬಂದು 13 ಲಕ್ಷ 14 ಲಕ್ಷ ಹೇಳ್ತಾರೆ. ಫಾರ್ಚುನರ್ ಸೆಕೆಂಡ್ ಓನರ್ ಆಟೋಮೆಟಿಕ್ ಡೀಸೆಲ್ ಗಾಡಿ ಕೊಡ್ತೀನಿ ನಾನು. ಬರೀ 10 ಲಕ್ಷ ಕೊಡಿ. ವೈಟ್ ಕಲರ್ ಫಾರ್ಚುನರ್ ತಗೊಂಡು. ಯಾವ ಮಾಡಲ್? 2012 ಮಾಡಲ್ ಸಿಂಗಲ್ ಓನರ್. ಚಾಲೆಂಜಿಂಗ್ ಆಫರ್ 2012 ಸೆಕೆಂಡ್ ಓನರ್, ಬರೀ 10 ಲಕ್ಷ. ಫಾರ್ಚುನರ್ ಒರಿಜಿನಲ್ ಗಾಡಿ, ಒರಿಜಿನಲ್ ಮೀಟರ್, ಆಟೋಮೆಟಿಕ್ ಡೀಸೆಲ್ ಗಾಡಿ. ಸೊ ಯಾರಿಗೆಲ್ಲ ಬೇಕು ಫಾರ್ಚುನರ್ 4x2 ಬೇಕು, ಡೀಸೆಲ್ ಆಟೋಮೆಟಿಕ್ ಬೇಕಂದ್ರೆ 2012 ಮಾಡಲು ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಜಸ್ಟ್ 10 ಲಕ್ಷ ರೌಂಡ್ ಫಿಗರ್. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಬಡ್ಜೆಟ್ ಕಾರ್ಸು ಬೆಂಗಳೂರಿನ ವರ್ಮಾವು ನಿಯರ್ KR-ಪುರಂ ಸುತ್ತಮುತ್ತ ಯಾರೆಲ್ಲ ಇದ್ದೀರೋ ವರ್ಮಾವು ಬಹಳ ಹತ್ರ ಆಗುತ್ತೆ, ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಫಾರ್ಚುನರ್ 4x2 ಮ್ಯಾಗ್ವಿಲ್ ಏರ್ ಬ್ಯಾಗ್ ಎಲ್ಲ ಇದೆ, ನೀವು ಒಂದ್ಸರಿ ನೋಡ್ಕೋಬಹುದು. ಡೈರೆಕ್ಟ್ ಆಗಿ ಬಂದ್ರೆ ನಿಮ್ಗೆ ಇಂಟೀರಿಯರು ಎಕ್ಸ್ಟೀರಿಯರು ಟೆಸ್ಟ್ ಡ್ರೈವ್ ಎಲ್ಲ ತೋರಿಸ್ತಾರೆ ಬಡ್ಜೆಟ್ ಕಾರ್ಸಲ್ಲಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಮಾರುತಿ ಸುಜುಕಿ ಸ್ವಿಫ್ಟ್ 2015 LXi ಸಿಂಗಲ್ ಓನರ್ ಗಾಡಿ. 50,000 ಗಾಡಿ ಕಿಲೋಮೀಟರ್ ಓಡಿದೆ. ಇದು ಹೇಳ್ತಾ ಇರೋ ಪ್ರೈಸ್ ಜಾಸ್ತಿ, ಬಟ್ ಇವಾಗ ದಸರಾ ಆಫರ್ ಇರೋದ್ರಿಂದ 4,85,000 ಕೊಡ್ತೀನಿ ಸರ್. ಎಷ್ಟು? 4,80,000. 4,85,000. 4,80,000ಕ್ಕೆ 2015 ಮಾಡಲ್ ಸಿಂಗಲ್ ಓನರ್ ಶಿಫ್ಟ್ ಪೆಟ್ರೋಲ್. ಪೆಟ್ರೋಲ್ VXi LXi ಹೌದು. LXi ಪೆಟ್ರೋಲ್ ವೇರಿಯಂಟ್ 2015 ಮಾಡಲ್ 4,80,000. ಹೌದು. ಅದರಲ್ಲೂ ನೆಗೋಷಿಯಬಲ್ ಇಲ್ಲ ಸರ್. 4,80,000 ಫೈನಲ್. ಗಾಡಿ ತುಂಬಾ ಚೆನ್ನಾಗಿ. ಲೋನ್ ಬೇಕಾ? ಲೋನು ಆಗುತ್ತೆ, ಆರಾಮ್ ಆಗುತ್ತೆ. ಇದಕ್ಕೂ 1 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಕೊಡಿ, ಮಿಕ್ಕಿದೆಲ್ಲ ಲೋನ್ ಆಗುತ್ತೆ. ಹೌದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಿಗೆಲ್ಲ ಮಹೀಂದ್ರ XUV 300 ಬೇಕಂದ್ರೆ, ಸೊ 311 ಬೇಕು. ಕೆಲವೊಂದು ಆಡೋ ಅಭ್ಯಾಸ ಆಗಿದೆ 300 700 500 ಅಂತೇಳಿ. ಆಕ್ಚುಲಿ ಬಂದ್ಬಿಟ್ಟು XUV 500 XUV 300 ಒರಿಜಿನಲ್ ನೇಮ್ ಬಂದ್ಬಿಟ್ಟು. ಸೊ XUV 300 ಇದೆ. ಇದ್ರ ಡೀಟೇಲ್ಸ್ ಸರ್ 2022 ಮಾಡೆಲ್ ಸಿಂಗಲ್ ಓನರ್ W6 ವಿತ್ ಸನ್ರೂಫ್ ಗಾಡಿ, ಡೀಸೆಲ್ ವೇರಿಯಂಟು ಸರ್. 20+ ಮೈಲೇಜ್ ಬರುತ್ತೆ. ನಾನೇ ಈ ಗಾಡಿನ ಯೂಸ್ ಮಾಡೀನಿ. 22 ಮೇಲೆ ಬರುತ್ತೆ ಹೈವೇದಲ್ಲಿ. ಓಡ್ಸಕ್ ರನ್ನಿಂಗ್ ಪರ್ಫಾರ್ಮೆನ್ಸ್ ಕ್ಲಾಸ್. ಸಿಂಗಲ್ ಓನರ್ 2022 ಮಾಡಲ್ 22 ಸಿಂಗಲ್ ಓನರ್ W6 ವಿತ್ ಸನ್ರೂಫ್. ಹೌದು. ಏರ್ ಬ್ಯಾಗ್ ಎಲ್ಲ ಇದೆ. AC, ಪವರ್ ಸ್ಟೇರಿಂಗ್, ಏರ್ ಬ್ಯಾಗ್, ಇನ್ಬಿಲ್ಟ್ ಸಿಸ್ಟಮ್ ಎಲ್ಲ ಇದೆ. ಏನ್ ರೇಟ್ ಹೇಳ್ತಾ ಇದ್ದೀರಾ ಸರ್? ಇದು ಹೇಳ್ತಾ ಇರೋ ಪ್ರೈಸೇ ಬೇರೆ ಸರ್. ಬಟ್ ದಸರಾ ಆಫರ್ ಬರೀ 10.5 ಲಕ್ಷ ಕೊಡ್ತೀವಿ. 10.5 ಲಕ್ಷಕ್ಕೆ 2022 ಮಾಡಲು ಸಿಂಗಲ್ ಓನರ್ ಡೀಸೆಲ್ W6 ವಿತ್ ಸನ್ರೂಫ್ ಬರೀ 10.5 ಲಕ್ಷ ಕೊಡ್ತೀನಿ. ಬನ್ನಿ. 10 ಲಕ್ಷ ಸರ್. 10.5. 10 ಅಂದ್ರೆ ಈಗ 10.5 ಅಂದ್ರೆ ನೋಡಿ ಸರ್. ಇಲ್ಲ 10.5 ಟೇಬಲ್ ಬನ್ನಿ ಸರ್, ಏನೋ ಮಾಡೋಣ. ಬಡ್ಜೆಟ್ ಕಾರ್ಸ್ ಅಲ್ಲಿ ಬಡ್ಜೆಟ್ ಕಾರ್ ಇಲ್ಲ ಅಂದ್ರೆ ಹೆಂಗ್ ಹೇಳಿ? ಇರ್ಲೇಬೇಕಲ್ವಾ? ಇರ್ಲೇಬೇಕು. ಅದಕ್ಕಂತಾನೆ ಆಲ್ಟೋ K10 ಇದೆ. ಬರೀ ಒಂದಿಲ್ಲ, ಸುಮಾರು ಕಾರ್ಗಳು ಇದಾವೆ ಬೇರೆ. ಹೇಳಿ ಸರ್. ಆಲ್ಟೋ K10 ಸರ್ 2012 ಸೆಕೆಂಡ್ ಓನರ್ ಆಲ್ಟೋ K10 VXi ಗಾಡಿ. ಹೇಳ್ತಾ ಇರೋ ಪ್ರೈಸ್ 2,75,000 2,55,000 ಕೊಡ್ತೀನಿ ಸರ್. 2,55,000ಕ್ಕೆ 2012 ಮಾಡಲು ಆಲ್ಟೋ K10 ಪೆಟ್ರೋಲ್ ವೇರಿಯಂಟ್ ಸಿಂಗಲ್ ಓನರ್. ಸೆಕೆಂಡ್ ಓನರ್ ಸಸ್ಪೆನ್ಷನ್ ಕೆಲಸ ಮಾಡಿದೀನಿ, ಕ್ಲಚ್ ಹಾಕಿದೀನಿ. ಗಾಡಿ ತುಂಬಾ ಚೆನ್ನಾಗಿದೆ. 2,55,000ಗೆ 2012 ಆಲ್ಟೋ K10 ಕೊಡ್ತೀನಿ. 2012 ಮಾಡಲು 2,50,000ಕ್ಕೆ ಬಡ್ಜೆಟ್ ಕರ್ಸಲ್ ಸಿಗ್ತಾ ಇದೆ. 55 ಸರ್ 50ಕ್ಕೆ ಮಾಡ್ಬಿಡಿ ಸರ್. ಮಾಡೋಣ ಬನ್ನಿ ಸರ್. ಸರಿನಾ? ಆನ್ ಟೇಬಲ್ ಬಂದು ಸ್ಲೈಟ್ಲಿ ನೆಗೋಷಿಯಬಲ್ ಏನೋ ಮಾತಾಡ್ಕೊಳ್ಳಿ. ಆಗ ನೆಕ್ಸ್ಟ್ ವೆಹಿಕಲ್ ಸದ್ಯಕ್ಕೆ ಈಗಿನ ದಿನಗಳಲ್ಲಿ ಕೇಳಿದ್ರೆ ನನಗೊಂಥರ ಸ್ಕೋಡಾ ಕುಶಾಕ್ ಒಂಥರ ಫೇವರೇಟ್ ಗಾಡಿ ಆಗೋಗಿದೆ. ಬಿಕಾಸ್ ಅಷ್ಟು ಸೇಲ್ಸ್ ಆಗಿದೆ. ಸೊ ಆ ಕುಶಾಕ್ ಕೂಡ ಇದೆ. ಸೊ ಕುಶಾಕ್ ಅಲ್ಲಿ ಯಾವ್ದು ಸರ್ ಇದು ವೇರಿಯಂಟ್? ಆಕ್ಟಿವ್ ಹೇಳಿ ಸರ್ ಡೀಟೇಲ್ಸ್. ಸರ್ 2022 ಕುಶಾಕ್ ಆಕ್ಟಿವ್ ವೇರಿಯಂಟ್ ಸಿಂಗಲ್ ಓನರ್ ಗಾಡಿ ತುಂಬಾ ಕಮ್ಮಿ ಓಡಿದೆ. ಒರಿಜಿನಲ್ ಗಾಡಿ, ಬ್ರಷ್ ಟಚ್ ಅಪ್ ಆಗಿಲ್ಲ. ಈ ಗಾಡಿ ಬಂದು ನೀವು ಗೂಗಲ್ ಚೆಕ್ ಮಾಡಿ 11 ಲಕ್ಷ 13 ಲಕ್ಷ 14 ಲಕ್ಷ ಇದೆ.
ಈ ಗಾಡಿ ಬರೀ 9,75,000ಗೆ ಸ್ಕೋಡಾ ಕುಶಾಕ್ 2022 ಮಾಡಲ್ ಕೊಡ್ತೀನಿ. 2022 ಮಾಡಲು. ಹೌದು. ಸ್ಕೋಡಾ ಕುಶಾಕ್ ಹೌದು. ಆಕ್ಟಿವ್ ವೇರಿಯಂಟ್, ಹೌದು. ಪೆಟ್ರೋಲ್ ವೇರಿಯಂಟ್, ಹೌದು. ಮ್ಯಾನ್ಯುಯಲ್, ಹೌದು. ಲೆಸ್ ಡ್ರಿವನ್ ಗಾಡಿ ವಿತ್ ಶೋರೂಮ್ ಹಿಸ್ಟ್ರಿ, ಹೌದು. ಒರಿಜಿನಲ್ ಪೇಂಟ್, ಒರಿಜಿನಲ್ ಪಾರ್ಟ್, ನೋ ರಿಪ್ಲೇಸ್ಮೆಂಟ್. ರೀಪ್ಲೇಸ್ಮೆಂಟ್ ಆಗಿಲ್ಲ, ಬ್ರಸ್ಟ್ ಆಗಿಲ್ಲ. 9,75,000 ಹೊರಗಡೆ 11-13 ಏನಾದ್ರು ಮಾರ್ಕೊಂಡು ಲೋನ್ ಬೇಕಾ? ಲೋನ್ ಬನ್ನಿ, ದಸರಾ ಆಫರ್ ಇದು. ಈ ಗಾಡಿ ನಿಮ್ಮ ಮನೆಯಲ್ಲಿ ದಸರಾ ಹಬ್ಬದ ದಿನ ನಿಮ್ಮ ಮನೇಲಿ ಗಾಡಿ ಇರಬೇಕು, ಮಿಸ್ ಮಾಡ್ಕೋಬೇಡಿ. ಬನ್ನಿ, ಗಾಡಿ ತಗೊಳ್ಳಿ, ಲೈಫ್ ನ ಎಂಜಾಯ್ ಮಾಡಿ. ಫೈನಲ್ ರೇಟ್ ಹೇಳ್ಬಿಡಿ. ಒಂದು 5,000 ಕಮ್ಮಿ ಮಾಡೋಣ ಸರ್. 25,000 ಕಮ್ಮಿ ಮಾಡಿ ಸರ್. 20,000 ತುಂಬಾ ಜಾಸ್ತಿ ಆಯ್ತು ಸರ್. ಫೈನಲ್ ಇಲ್ಲ, 965 ಮಾಡೋಣ. 9 ಇಲ್ಲ, 965 965 ಮಾಡಿ ವಿತ್ ಲೋನು. ಹೌದು. ಸೊ ನೋಡಿ, ಯಾರಿಗೆಲ್ಲ ಬೇಕೋ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಸ್ಕೋಡಾ ಕುಶಾಕ್ ಲೇಟೆಸ್ಟ್ ಮಾಡಲು 2022 ಮಾಡಲು ಆಕ್ಟಿವ್ ವೇರಿಯಂಟು. ಸೊ ಪೆಟ್ರೋಲ್ ವೇರಿಯಂಟು, ಸಿಂಗಲ್ ಓನರ್ ಗಾಡಿ. ಯಾರಿಗಾದ್ರೂ ಬೇಕಾದ್ರೆ 9,65,000, ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ, ವಿತ್ ಲೋನ್ ಕೂಡ ಆಗೋಗುತ್ತೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಫಾರ್ಡ್ ಫಿಗರ್ ನೋಡಿದ್ವಿ, ಅದರಲ್ಲೇ ಸೆಡನ್ ವೆಹಿಕಲ್ ಅಂದ್ರೆ ಫಾರ್ಡ್ ಫಿಯೆಸ್ಟಾ ಕೂಡ ಇದೆ. ಇದ್ರ ಡೀಟೇಲ್ಸ್ 2007 ಥರ್ಡ್ ಓನರ್ ಗಾಡಿ. ನಿಮಗೆ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ZX AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ವಿತ್ ಏರ್ ಬ್ಯಾಗ್ ಎಲ್ಲ ಗಾಡಿ ಇದೆ. ಎಲ್ಲ ಚೆನ್ನಾಗಿದೆ ಗಾಡಿಯಲ್ಲಿ. ಈ ಗಾಡಿ ಬಂದು ಹೇಳ್ತಾ ಇರೋ ಪ್ರೈಸ್ 1,75,000. ನಿಮಗೆ 1,65,000 ಕೊಡ್ತೀನಿ. 1,65,000ಕ್ಕೆ 2012 ಮಾಡಲು, 2007 ಮಾಡಲ್ ZX ಟಾಪ್ ಎಂಡ್. ಹೌದು, ZX ಟಾಪ್ ಎಂಡ್, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. 1,65,000 ಫೈನಲ್. 1,65,000 ಕೊಡ್ತೀನಿ. ಡೀಸೆಲ್ ಅಲ್ಲ, ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ FC ಇನ್ಸೂರೆನ್ಸ್ ರನ್ನಿಂಗ್ ಇರೋದು ಗಾಡಿ, ಥರ್ಡ್ ಓನರ್ ಗಾಡಿ. ಹೌದು. ಸೊ ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ, 2007 ಮಾಡಲು ಪೆಟ್ರೋಲ್ ವೇರಿಯಂಟ್, ಹೌದು. ಥರ್ಡ್ ಓನರ್, ಹೌದು. ZX ಟಾಪ್ ಎಂಡ್, ಹೌದು. 1,65,000 ಲೋನ್ ಆಗಲ್ಲ, ಆಗೋದಾದ್ರೆ ಕೊಡಿಸ್ತಾ ಇದ್ವಿ, ಹೌದು. ಬಟ್ 1,65,000 ಫುಲ್ ಕ್ಯಾಶ್ ಕಟ್ ತಗೊಂಡೋಗಿ. 5 ವರ್ಷ FC ರನ್ನಿಂಗ್ ಇದೆ, 1 ವರ್ಷ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಶೀಲ್ಡ್ ಇಂಜಿನ್ ಗಾಡಿ, ಒರಿಜಿನಲ್ ಪೈಂಟ್ ಅಲ್ಲಿ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಮಾಲ್ ಕಮ್ಮಿ ಇದ್ರು ಗಾಡಿ ತುಂಬಾ ಚೆನ್ನಾಗಿದೆ. ಬನ್ನಿ ತಗೊಳ್ಳಿ. ಒಂದು ಬಡ್ಜೆಟ್ ಅಲ್ಲಿ ಬೇಕು ಅಂದ್ರೆ ಟಾಪ್ ಎಂಡ್ ಸಿಗ್ತಾ ಇದೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಸ್ವಿಫ್ಟ್ ಡಿಸೈರ್. ಯಾರಿಗಾದ್ರೂ ಬೇಕಂದ್ರೆ ಸ್ವಿಫ್ಟ್ ಡಿಸೈರ್ ಕೂಡ ಇದೆ. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಈ ಶೋರೂಮ್ ಅಲ್ಲಿ 99% ಅಲ್ಲ, 100% ಯಾವುದೇ ಇಂಟ್ರೆಸ್ಟೆಡ್ ಗಾಡಿ ಸಿಗಲ್ಲ. ಇಂಟ್ರೆಸ್ಟೆಡ್ ಗಾಡಿ 1-2 ಸಿಗುತ್ತೆ ಸರ್. 99%. ಹೌದು, ಹೌದು. 1% ಆಡ್ ಆನ್ ಮಾಡ್ಕೋಬಹುದು. ಹೌದು. ಎಷ್ಟು ಗಾಡಿ ಇದೆ ಸರ್ ಇಂಟ್ರೆಸ್ಟೆಡ್ ಗಾಡಿ? ನನ್ಗೆ ಗೊತ್ತಿರೋ ಮಾಡಿಗೆ 2 ಗಾಡಿ ಇದೆ ಸರ್. 2 ಗಾಡಿ ಅಂದ್ರೆ ಆಲ್ರೆಡಿ ಮೈಗ್ರೇಡ್ ಆಗ್ಬಿಟ್ಟಿರೋದು. 2 ಗಾಡಿ ಇರೋದು. ಈ ಸರಿ ವಿಡಿಯೋದಲ್ಲೇ ಇರೋದು. ಹೌದು. ಆಲ್ಮೋಸ್ಟ್ ಕರ್ನಾಟಕ ಗಾಡಿ ನೀವು ಸೇಲ್ ಮಾಡ್ತಾ ಇದ್ದೀರಾ. ಆಗ್ಲೇ ಸ್ವಿಫ್ಟ್ ನೋಡಿದ್ರೆ, ಸ್ವಿಫ್ಟ್ ಡಿಸೈರ್ ಬೇಕು, ಸೆಡನ್ ವೆಹಿಕಲ್ ಬೇಕಂದ್ರೆ ಅದು ಕೂಡ ಇದೆ. ಇದ್ರ ಡೀಟೇಲ್ಸ್ ಸರ್. 2016 ಮಾಡಲ್, ಸೆಕೆಂಡ್ ಓನರ್, ZXi ವೇರಿಯಂಟ್ ಗಾಡಿ. ಒರಿಜಿನಲ್ ಗಾಡಿ, ಒರಿಜಿನಲ್ ಮೀಟ್ರು. ಈ ಮಾರ್ಕೆಟ್ ಅಲ್ಲಿ 6 ಲಕ್ಷ ಇದೆ. ನಿಮಗೆ ZXi 16 ಮಾಡಲು ಬರೀ 5.5 ಲಕ್ಷ ಕೊಡ್ತೀನಿ. ಬನ್ನಿ. ಟಾಪ್ ಎಂಡ್ ಪೆಟ್ರೋಲ್ ವೇರಿಯಂಟ್, ZX ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಫೀಚರ್ಸ್ ಇದೆ. ಎಷ್ಟು ಹೇಳ್ತಾ ಇದ್ರ? ಫೈನಲ್ 5.5 ಲಕ್ಷ ಕೊಡ್ತೀನಿ. 5.5 ಲಕ್ಷ ತಗೊಂಡ್ ಬನ್ನಿ, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀನಿ ಅಲ್ವಾ? ಹೌದು. ಸೊ ಇಷ್ಟು ಸ್ವಿಫ್ಟ್ ಡಿಸೈರ್. ಹೌದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಿಗೆಲ್ಲ ಹ್ಯುಂಡೈ ವರ್ನ ಬೇಕು ಅಂತ ನೋಡ್ತಾ ಇದ್ರೋ, ವರ್ನ ಇದೆ. ಇದ್ರ ಡೀಟೇಲ್ಸ್ ಸರ್. 2016 ಮಾಡಲು, ಸಿಂಗಲ್ ಓನರ್, 1.6 SX ಆಟೋಮೆಟಿಕ್. ಬರೀ 50,000 ಕಿಲೋಮೀಟರ್ ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. 2016 ಮಾಡಲು, ಸಿಂಗಲ್ ಓನರ್ ಗಾಡಿ, 1.6 SX ವೇರಿಯಂಟ್. ಅದರಲ್ಲೂ ಆಟೋಮೆಟಿಕ್ ಗಾಡಿ. ಇದು 6 ಲಕ್ಷ ರೂಪಾಯಿ ಕೊಡ್ತೀನಿ. 6 ಲಕ್ಷಕ್ಕೆ SX ಟಾಪ್ ಎಂಡ್ ಮಾಡಿ. ಆಟೋಮೆಟಿಕ್ ಹುಡುಕ್ತಾ ಇರೋರಿಗೆ, ಡೀಸೆಲ್ ಅಲ್ಲ, ಲೋ ರಿವನ್ ಗಾಡಿ, ಆಟೋಮೆಟಿಕ್ ಗಾಡಿ ತುಂಬಾ ಚೆನ್ನಾಗಿದೆ. ಪೆಟ್ರೋಲ್ ಗಾಡಿ 6 ಲಕ್ಷ ರೂಪಾಯಿ ಕೊಡ್ತೀನಿ. ಪೆಟ್ರೋಲ್ ಆಟೋಮೆಟಿಕ್ SX ಸಿಂಗಲ್ ಓನರ್ 2016 ವರ್ನ 6 ಲಕ್ಷ ರೌಂಡ್ ಫಿಗರ್. ಹೌದು. ಲೋನ್ ಬೇಕಾ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ, ಉಳಿದಿದ್ದೆಲ್ಲ ಲೋನ್ ಆಗುತ್ತೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಿಗೆಲ್ಲ ಮಾರುತಿ ಸುಜುಕಿ ಸೆಲೆರಿಯೋ ಬೇಕು ಅಂತ ನೋಡ್ತಾ ಇದ್ರು, ಸೆಲೆರಿಯೋ ಕೂಡ ಇದೆ. ಇದ್ರ ಡೀಟೇಲ್ಸ್ 2019 ಥರ್ಡ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ. 4,25,000 ಕೊಡ್ತೀನಿ ಸರ್. 4,25,000 2019. ಹೌದು, ಸ್ಲೈಟ್ಲಿ ಮಾಡೋಣ. 2019 ಮಾಡಲ್, 4,25,000 ಕೊಡ್ತೀನಿ. ನೋಡಿ, ಲೇಟೆಸ್ಟ್ ಮಾಡಲು 19 ಮಾಡಲ್ ಯಾರಿಗಾದ್ರೂ ಬೇಕಂದ್ರೆ ಅದರಲ್ಲೂ ನೆಗೋಷಿಯಬಲ್ ಆಗೋಗುತ್ತೆ. ಹಾಗೆ ಹೋಂಡಾ ಬ್ರಿಯಾ ಆಲ್ಮೋಸ್ಟ್ ರೇರ್ ಗಾಡಿ. ತುಂಬಾ ಡೀಲರ್ ಹತ್ರ ಈ ಗಾಡಿ ಇರೋದಿಲ್ಲ, ಯಾಕಂದ್ರೆ ಯಾರು ಇದನ್ನ ಮಾರೋದಿಲ್ಲ ತಗೊಂಡಿರೋರು. ಬಟ್ ಒಂಥರ ರೇರ್ ಗಾಡಿ ಅಲ್ವಾ ಸರ್? ನೀವೇ ಇದನ್ನ ಸಿಟಿ ಡ್ರೈವಿಂಗ್ ಒಳ್ಳೆ ಗಾಡಿ ಸರ್. ಇದನ್ನ ಮಾರಿದ್ಮೇಲೆ ನೀವೇ ತರದ್ ಕಷ್ಟ ಆಗುತ್ತಾ? ಇಲ್ಲ, ತಗೊಳ್ತೀನಿ. ಈ ಗಾಡಿ ಅಲ್ಲ, ಇದು ಮಾರ್ತೀರಾ? ಒಂದೇ ಗಾಡಿ ಇದೆಯಲ್ಲ, ಇದೇ ಗಾಡಿನ ತರಬೇಕಂದ್ರೆ ಸ್ವಲ್ಪ ಕಷ್ಟ ಅಲ್ವಾ ಬ್ರಿಯಾ? ಸೊ ಡಿಮ್ಯಾಂಡ್ ಗಾಡಿ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀವಿ. ಯಾವ ಮಾಡಲು ಸರ್ ಇದು? ಸರ್, ಇದು 2013 V ವೇರಿಯಂಟ್. ಮಾರ್ಕೆಟ್ ಅಲ್ಲಿ 3.5-4 ಲಕ್ಷ ಇದೆ. ಬನ್ನಿ, ದಸರಾ ಆಫರ್ ಬರೀ 3 ಲಕ್ಷ ರೂಪಾಯಿ ಕೊಡ್ತೀನಿ. 2013 ಮಾಡಲು ಬರೀ 3 ಲಕ್ಷ ಕೊಡ್ತಾ ಇದೆಯಾ? ಪೆಟ್ರೋಲ್ ವೇರಿಯಂಟ್ ಬ್ರಿಯೋ. ಎಷ್ಟು ಓನರ್ ಅಂದ್ರಿ?
ಸರ್ ಸಾರಿ ಫೋರ್ತ್ ಓನರ್ ಗಾಡಿ ಅದಕ್ಕೆ ಚಾನ್ಸ್ ಅಲ್ಲಿ ಕೊಡ್ತೀನಿ. ಗಾಡಿ ತುಂಬಾ ಚೆನ್ನಾಗಿದೆ, ಒರಿಜಿನಲ್ ಗಾಡಿ, ಒರಿಜಿನಲ್ ಮೀಟರ್, 6 ಮಂತ್ ವಾರಂಟಿ ಗ್ಯಾರಂಟಿ ಸಮೇತ ಕೊಡ್ತೀನಿ. ಬರೀ 3 ಲಕ್ಷ ಕೊಡ್ತೀನಿ, ಬನ್ನಿ. 3 ಲಕ್ಷ. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಿಗೆಲ್ಲ ಆಲ್ಟೋ ಬೇಕಂದ್ರೆ ಆಲ್ಟೋ ಕೂಡ ಇದೆ. K10 ಆಗ್ಲೇ ನೋಡಿದ್ವಿ, ಈಗ ಆಲ್ಟೋ ನೋಡ್ತಾ ಇದೀವಿ. ಇದ್ರ ಡೀಟೇಲ್ಸ್ ಸರ್ ಇದು 2009 ಸೆಕೆಂಡ್ ಓನರ್, ಫ್ರೆಶ್ FC ಮಾಡ್ಕೊಡ್ತೀನಿ, ಫ್ರೆಶ್ ಇನ್ಸೂರೆನ್ಸ್ ಮಾಡ್ಕೊಡ್ತೀನಿ. ಬರೀ 2 ಲಕ್ಷ ರೂಪಾಯಿ ಕೊಡಿ ಸರ್. ಬರೀ 2 ಲಕ್ಷ. ಬರೀ 2 ಲಕ್ಷ ರೂಪಾಯಿ. ಒರಿಜಿನಲ್ 2009 ಸೆಕೆಂಡ್ ಓನರ್ ಆಲ್ಟೋ, ನಿಮಗೆ ಫ್ರೆಶ್ FC ಫ್ರೆಶ್ ಇನ್ಸೂರೆನ್ಸ್ ಗಾಡಿ 2 ಲಕ್ಷ ರೂಪಾಯಿ ಕೊಡ್ತೀನಿ. ಮತ್ತೆ RTO ಚಾರ್ಜಸ್ ಕಮಿಷನ್ ಎಂತದು ಯಾವುದು ಅಡಿಷನಲ್ ಪೇಮೆಂಟ್ ಇಲ್ಲ, ಗಾಡಿ ತಗೊಂಡೋಗಿ ಅಲ್ವಾ. 2 ಲಕ್ಷ ರೂಪಾಯಿ ಕೊಡಿ ಗಾಡಿ ತಗೊಂಡೋಗಿ. ಅದೇ ನೆಕ್ಸ್ಟ್ ವೆಹಿಕಲ್ ಇಕೋ ಸ್ಪೋರ್ಟ್ಸ್ ನೋಡ್ತೀನಿ ಅನ್ನೋರಿಗೆ ಇಕೋ ಸ್ಪೋರ್ಟ್ಸ್ ಕೂಡ ಇದೆ. ಯಾವ ವೇರಿಯಂಟ್ ಸರ್ ಇದರಲ್ಲಿ? ಸರ್ 2016 ಮೇಕ್ 17 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್, ಡೀಸೆಲ್ ಟೈಟಾನಿಯಂ. ಇದು 16 ಮ್ಯಾನುಫ್ಯಾಕ್ಚರಿಂಗ್, 17 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್, ಡೀಸೆಲ್, ಮ್ಯಾನ್ಯುಯಲ್. ಹೌದು. ಏನ್ ರೇಟ್ ಹೇಳ್ತಾ ಇದ್ದೀರಾ ಸರ್? ಇದು ಹೇಳ್ತಾ ಇರೋ ಪ್ರೈಸ್ ಬಂದು 7 lakhs, ಬಟ್ ಆದ್ರೆ ದಸರಾ ಆಫರ್ 6,50,000 ಕೊಡ್ತೀನಿ. 6.5 ಲಕ್ಷಕ್ಕೆ ಗಾಡಿ. 6.5 ಲಕ್ಷಕ್ಕೆ ಈ ಲೋನು ಆಗುತ್ತೆ, ಧಾರಾಳವಾಗಿ ಮಾಡ್ಕೊಡ್ತೀನಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಬ್ರೆಜಾ ಯಾರಿಗಾರು ಬೇಕಂದ್ರೆ ಬ್ರೆಜಾ ಕೂಡ ಇದೆ. ಇದ್ರ ಡೀಟೇಲ್ಸ್ ಸರ್ ಇದು 2017 ZDI ಸೆಕೆಂಡ್ ಓನರ್, ಬರೀ 51,000 ಕಿಲೋಮೀಟರ್ ಓಡಿದೆ. 51,000 ಶೋರೂಮ್ ಸರ್ವಿಸ್ ಇದೆ, ಸರ್ವಿಸ್ ಹಿಸ್ಟ್ರಿ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಹೇಳ್ತಾ ಇರೋ ಪ್ರೈಸ್ 7,75,000, ಬಟ್ ಈಗ ದಸರಾ ಆಫರ್ ಕೊಡ್ತಾ ಇದ್ದೀನಿ 7.5 ಲಕ್ಷ ಕೊಡ್ತೀನಿ. 7.5 ಲಕ್ಷಕ್ಕೆ ZDI ಟಾಪ್ ಅಂಡ್ ಡೀಸೆಲ್ ಮ್ಯಾನ್ಯುಯಲ್. ಹೌದು, ಫೈನಲ್ ಅಲ್ವಾ? ಹೌದು ಸರ್. ಸ್ವಲ್ಪ ಆನ್ ಟೇಬಲ್ ಬಂದ್ರೆ ಸ್ವಲ್ಪ ನೆಗೋಷಿಯಬಲ್. ಲೋನ್ ಬೇಕಾ? ಲೋನು ಆಗುತ್ತೆ, ಲೋನ್ ಧಾರಾಳವಾಗಿ ಆಗುತ್ತೆ. ಸ್ವಿಫ್ಟ್ ಡಿಸೈರ್ 2 ಇದಾವೆ. ಇದ್ರ ಡೀಟೇಲ್ಸ್ ಸರ್? ಸರ್ ಇದು 2016, ಇದು VXI. ಫಸ್ಟ್ ನೋಡಿರ್ ಬಂದು ZXI, ಇದು VXI, ಇದು ಸಿಂಗಲ್ ಓನರ್ ಗಾಡಿ. ಈ ಗಾಡಿನೂ ತುಂಬಾ ಚೆನ್ನಾಗಿದೆ. ಈ ಗಾಡಿ ಬಂದು 5,25,000 ಕೊಡ್ತೀನಿ. ಮತ್ತೆ ಹೇಳ್ತೀನಿ, 2016 ಸಿಂಗಲ್ ಓನರ್ VXI ವೇರಿಯಂಟು, ಶಿಫ್ಟ್ ಡಿಸೈರ್ ಗಾಡಿ. ಈ ಗಾಡಿನ 5,25,000 ಕೊಡ್ತೀನಿ. ನೋಡಿ, ಇದು ಕೂಡ 2016 ZXI, ಅದು ಕೂಡ 2016. ಇದು VXI, ಅದು ZXI, ಮಿಡ್ ಸೆಗ್ಮೆಂಟ್, ಅದು ಟಾಪ್ ಎಂಡ್. ಇದು ಸಿಂಗಲ್ ಓನರ್, ಅದು ಸೆಕೆಂಡ್ ಓನರ್. ಅದು 5.5 ಲಕ್ಷ, ಇದು 5,25,000. ಯಾವ್ದು ಬೇಕಾದ್ರೂ ತಗೊಳ್ಳಿ, ಮೊದಲು ಬಂದವ್ರ ಗಾಡಿ. ಹೌದು, ಯಾರಿಗೆ ಬೇಕಾದ್ರೂ ಲೋನ್ ಆಗುತ್ತೆ. ಹೌದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಿಗಾದ್ರೂ ಒಂದು ಪ್ರೀಮಿಯಂ ಲಕ್ಸುರಿ ಗಾಡಿ ಬೇಕಂದ್ರೆ ಅದು ಕೂಡ ಇದೆ. ಸರ್ ಎಷ್ಟಿಟ್ಟಿದ್ದೀರಾ ಲಕ್ಸುರಿ ಗಾಡಿ? ಸರ್ 2 ಗಾಡಿ ಇಟ್ಟಿದ್ದೀನಿ. 2 ಇದೆ ಸದ್ಯಕ್ಕೆ. ಆಡಿ ಫಸ್ಟ್ ಹೌದು ಹೇಳಿ ಸರ್. ಆಡಿ A4 ಆಡಿ A4 2011 ಮಾಡಲ್. 11 ಮಾಡಲ್. ಓನರ್ ಥರ್ಡ್ ಓನರ್ ಸರ್. ಥರ್ಡ್ ಓನರ್ 2011 ಮಾಡಲ್ ಆಡಿ A4, ಥರ್ಡ್ ಓನರ್, ಡೀಸೆಲ್, ಆಟೋಮೆಟಿಕ್, ಮ್ಯಾನ್ಯುಯಲ್? ಆಟೋಮೆಟಿಕ್ ಸರ್. ಆಟೋಮೆಟಿಕ್. ಏನ್ ರೇಟ್ ಹೇಳ್ತಾ ಇದ್ದೀರಾ ಸರ್? ಹೇಳ್ದವ್ರ ಪ್ರೈಸ್ ಬೇರೆ, ಬಟ್ ದಸರಾ ಆಫರ್ ಆಡಿ ಮತ್ತೆ ಹೇಳ್ತೀನಿ. 2011 ಥರ್ಡ್ ಓನರ್ ಆಡಿ A4 ಡೀಸೆಲ್ ಗಾಡಿ, ಆಟೋಮೆಟಿಕ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಈ ಗಾಡಿ ಬರೀ 9,30,000ಗೆ ಆಡಿ A4 ಕೊಡ್ತೀನಿ. ಬನ್ನಿ ತಗೊಳ್ಳಿ. 9,30,000ಗೆ 2011 ಮಾಡಲ್. ಹೌದು. ಥರ್ಡ್ ಓನರ್ ಆಡಿ A4 ಡೀಸೆಲ್ ಆಟೋಮೆಟಿಕ್. ಹೌದು ಅಲ್ವಾ ಸರ್? ಹೌದು. ಸೊ ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಮಾರುತಿ ಸುಜುಕಿ ಅವ್ರದ್ದು ವ್ಯಾಗನರ್ ಇದೆ, A-Star ಇದೆ. ಸೊ ಈ 2 ಗಾಡಿ ಡೀಟೇಲ್ಸ್ ನ ತಿಳಿಸೋದಕ್ಕಿಂತ ಮುಂಚೆ ಮಹೀಂದ್ರಾ ಬಲೆರೋ ಇನ್ನೊಂದಿದೆ. ಇದ್ರ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2017 ಸಿಂಗಲ್ ಓನರ್, ಪವರ್ ಪ್ಲಸ್ ಇಂಜಿನ್, ಬಟ್ ಇದಕ್ಕೆ ಆಡ್ ಬ್ಲೂ ಇಲ್ಲ. ಸೊ ಹಂಗಾಗಿ ನಿಮಗೆ ಬರೀ 6 ಲಕ್ಷ ಕೊಡ್ತೀನಿ ಸರ್. ಸೊ ಇದೇನ್ರಿ, ಏನ್ ಮಾಡಲ್ಲ ಅಂದ್ರೆ ಸರ್? ಇದು 2017 ಸಿಂಗಲ್ ಓನರ್ ಗಾಡಿ, ಬರೀ 6 ಲಕ್ಷ ಕೊಡ್ತೀನಿ. ಇದಕ್ಕೂ 1 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಕೊಡಿ, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀನಿ. ಲೋನ್ ಆಗುತ್ತೆ. ಗಾಡಿ ಕಂಡೀಷನ್ ಸೂಪರ್ ಆಗಿದೆ, ಬಂದು ಚೆಕ್ ಮಾಡ್ಕೊಳ್ಳಿ, ಧಾರಾಳವಾಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಮಾರುತಿ ಸುಜುಕಿ ಅವರ A-Star ಏನಾದ್ರು ಬೇಕು ಅಂದ್ರೆ A-Star ಕೂಡ ಇದೆ. ಇದ್ರ ಡೀಟೇಲ್ಸ್ ಸರ್? ಇದು 2013 ಸೆಕೆಂಡ್ ಓನರ್ ಆಟೋಮೆಟಿಕ್ ಗಾಡಿ, ಬೆಂಗಳೂರು ಸಿಟಿ ಒಳಗಡೆ ಆಟೋಮೆಟಿಕ್ ಗಾಡಿ. ಲೋ ಬಜೆಟ್ ಅಲ್ಲಿ ಬೇಕಾದ್ರೆ ಬನ್ನಿ. ಈ ಗಾಡಿ ಬರೀ 2,65,000 ಕೊಡ್ತೀನಿ. 2,65,000ಕ್ಕೆ 2013 ಮಾಡ್ಲು. ಹೌದು. ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್. ಲೋನು ಆಗುತ್ತೆ, ಪೆಟ್ರೋಲ್, ಆಟೋಮೆಟಿಕ್, ತುಂಬಾ ಚೆನ್ನಾಗಿದೆ. ಬನ್ನಿ. VXI ZXI ಸರ್? VXI ಮಿಡ್ ಸೆಗ್ಮೆಂಟ್. 2,65,000. 65,000 ಆಗ್ಲಿ 87 ದಂಗಿತ್ತು. ಇಲ್ಲ 65. 2,65 ಹೇಳ್ತಾ ಇರೋ ಪ್ರೈಸ್ 2,85,000, ಬಟ್ ಕೊಡ್ತೀನಿ 2,65,000. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಲೋನ್ ಬೇಕಂದ್ರೆ ಲೋನು ಕೂಡ ಆಗುತ್ತೆ ಅಲ್ವಾ ಸರ್? ಹಾಗೆ ನೆಕ್ಸ್ಟ್ ವೆಹಿಕಲ್ ವ್ಯಾಗನರ್ ಯಾರಿಗಾದ್ರೂ ಬೇಕಾದ್ರೆ ವ್ಯಾಗನರ್ ಕೂಡ ಇದೆ. ಇದ್ರ ಡೀಟೇಲ್ಸ್ ಸರ್? 2011 ಸಿಂಗಲ್ ಓನರ್ ಗಾಡಿ, ಬರೀ 2.5 ಲಕ್ಷ ಕೊಡ್ತೀನಿ. ಬನ್ನಿ ಸರ್. ಎಷ್ಟು? 2,50,000 ಕೊಡ್ತೀನಿ. 2.5 ಲಕ್ಷ. ಹೌದು. 2011 ಮಾಡಲು ಸಿಂಗಲ್ ಓನರ್ ಗಾಡಿ, 2.5 ಲಕ್ಷ. 2.5 ಲಕ್ಷ ಕೊಡ್ತೀನಿ. ಯಾವ್ದು ಇದು ವ್ಯಾಗನರ್ ಅಲ್ಲಿ? LXI. ಪೆಟ್ರೋಲ್, ಡೀಸೆಲ್ ಇಲ್ಲ ಇದರಲ್ಲಿ. ಡೀಸೆಲ್ ಬರಲ್ಲ ಸರ್, ಬರೋದು ಇಲ್ಲ. ಸೊ ಅಲ್ಲಿ ಒಳಗಡೆ ಕೂಡ ಸುಮಾರು ಕಾರ್ಗಳನ್ನ ನೋಡಿದ್ರಿ. ಇವರ ಶೋರೂಮ್ ಬಿಟ್ಟು ಪಕ್ಕದಲ್ಲಿ ಗೋಡಾನಲ್ಲೂ ಕಾರ್ಗಳನ್ನ ನಿಲ್ಸಿದ್ದಾರೆ, ಇಲ್ಲೂ ಕೂಡ ಇದಾವೆ. ಸೊ ಇಲ್ಲಿ ನೋಡ್ತಾ ಇದೀವಿ ಬ್ಲಾಕ್ ಕಲರ್ ಆಗಿರ್ತಕ್ಕಂಥ ಝೆನ್ನ ನೋಡ್ತಾ ಇದೀವಿ. ಸೊ ಇದ್ರ ಡೀಟೇಲ್ಸ್ ಸರ್? 1996 ಕಾರ್ಪೊರೇಟರ್ ಇಂಜಿನ್,
ಹಂಗಂದ್ರೆ ಝನ್ ಅಲ್ಲ, ಇದು ಗನ್ನು. ಝನ್ನೇ ಸರ್, ಕಾರ್ಪೊರೇಟರ್ ಇಂಜಿನ್ ಅಲ್ವಾ? ಹೌದು. 1996 ಟಿಂಕರಿಂಗ್ ಪೇಂಟಿಂಗ್ ನಾನೇ ಫುಲ್ ಆಗಿ ಮಾಡಿದ್ದೀನಿ. ಎಫ್ಸಿನೂ ರನ್ನಿಂಗ್ ಮಾಡಿದ್ದೀನಿ, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಗಾಡಿ ರನ್ನಿಂಗ್ ತುಂಬಾ ಚೆನ್ನಾಗಿದೆ. ಈ ಗಾಡಿ ಬರೀ 90,000 ಕೊಡ್ತೀನಿ. 90,000. ಹೌದು, ನೋಡಪ್ಪ, ಯಾರಿಗಾದ್ರೂ ಬೇಕಾಗಿದ್ರೆ 1996 ಮಾಡಲು. ಎಷ್ಟನೇ ಓನರ್ ಸರ್ ಇದು? ಥರ್ಡ್ ಓನರ್. ಥರ್ಡ್ ಓನರ್. ಬರೀ 90,000 ಕೊಡ್ತೀನಿ. ರೌಂಡ್ ಫಿಗರ್ 90,000. 90,000 ನೋಡಿ. ಯಾರಿಗಾದ್ರೂ ಬೇಕಾದ್ರೆ ಜನ್ ಕಾಂಟ್ಯಾಕ್ಟ್ ಮಾಡ್ಬೋದು. ಬ್ರ್ಯಾಂಡ್ ನ್ಯೂ ಟೈರ್ ಎಲ್ಲ ಹಾಕ್ಸಿದ್ದಾರೆ. ಸೊ ಬಂದು ಒಂದು ಟೆಸ್ಟ್ ಡ್ರೈವ್ ಹೋಗಿ ಗಾಡಿ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ ಮುಂದುವರಿತಾರೆ. ಹಾಗೆ ನೆಕ್ಸ್ಟ್ ವೆಹಿಕಲ್ಲು ಒಂದು ಹಳೇ ಮಾಡಲ್ಲ, ಅವಾಗಿನ ಲೇಟೆಸ್ಟ್ ಮಾಡಲ್ಲ. ಅದು ಅವಾಗಿನ ಕಾಲದಲ್ಲಿ ಎಂಡೋವರ್ ಹೆಂಗಿತ್ತು ಅಂದ್ರೆ ಇಷ್ಟು ದೊಡ್ಡ ಲೆಂತ್ ಗಾಡಿನ ಅಂತ ಇದ್ರು ಅವತ್ತಿನ ಕಾಲಕ್ಕೆ. ಸೊ ಅದೊಂಥರ ಟ್ರೆಂಡ್ ಆಗಿ ಇವತ್ತಿನ ದಿನ ಮಾಫಿಯಾ ಗಾಡಿಲಿ ಅದು ಒಂದಾಗೋಗಿದೆ. ಸೊ ಅದು ಕೂಡ ಯಾವ ಮಾಡಲಿ ಸರ್ ಇದು? 2011 ಮಾಡಲು. ಹೌದು. 2025 ಇದ್ದೀವಿ. ಬಟ್ ಇವತ್ತು ಎಂಡೋವರ್ ಹೊಸದ್ ಸಿಕ್ತಿಲ್ಲ. ತಗೊಂಡ್ರೆ ಸೆಕೆಂಡ್ ಹ್ಯಾಂಡೇ ತಗೋಬೇಕು. ಇಲ್ಲ, ಹೊಸದು ಲೇಟೆಸ್ಟ್ ಶೇಪ್ ಇದೆಯಲ್ಲ ಸರ್. ಅಲ್ಲ, 2025 ಮಾಡಲೇಬೇಕು. 24 ಸಿಗ್ತಾ ಇಲ್ಲ ಶೋರೂಮ್ ಅಲ್ಲಿ ಅಲ್ವಾ? ಸೊ ಈಗ ಎಂಡೋವರ್ ಕೂಡ ಇದೆ. 2011 ಮಾಡಲು. ಇದ್ರ ಡೀಟೇಲ್ಸ್ ಸರ್, 2011 ಮಾಡಲು, ಸೆಕೆಂಡ್ ಓನರ್. ಗಾಡಿ ರನ್ನಿಂಗ್ ಪರ್ಫಾರ್ಮೆನ್ಸ್ ಎಕ್ಸ್ಟ್ರಾ ಕ್ಲಾಸ್ ಇದೆ. ಬರೀ 5 ಲಕ್ಷ ಕೊಡ್ತೀನಿ ಸರ್. 5 ಲಕ್ಷಕ್ಕೆ 2011 ಮಾಡಲ್ ಫೋರ್ಡ್ ಎಂಡೋವರ್ ಸೆಕೆಂಡ್ ಓನರ್. ಡೀಸೆಲ್ ಮ್ಯಾನ್ಯುಯಲ್ 5 ಲಕ್ಷ ಕೊಡ್ತೀನಿ. ಅದೇ ರೌಂಡ್ ಫಿಗರ್. ಲೋನ್ ಆಗಲ್ಲ. 2013 ಮೇಲೆ ಲೋನ್ ಆಗೋದು. ಹೌದು ಅಲ್ವಾ ಸರ್? ಹೌದು ಸರ್. ಸೊ ಇಲ್ಲೊಂದು ಕೈಗಾರಿದೆ, ಅದು ಅಡ್ವಾನ್ಸ್ ಆಗಿದೆ. ಕ್ಲೋಸ್ ಸೋಲ್ಡ್. ಅದ್ರ ಬಗ್ಗೆ ಕೇಳಕ್ಕೂ ಆಗಲ್ಲ, ನೋಡಕ್ಕೂ ಆಗಲ್ಲ. ಅಂದ್ರೆ ಪ್ರೀಮಿಯಂ ಗಾಡಿ ಆಗ್ಲೇ ಹೇಳಿದ್ರೆ 2 ಗಾಡಿ ಇದಾವ ಅಂತ. ಇದೇ 2ನೇ ಗಾಡಿ ಅಲ್ವಾ? ಒಂದೇದು ಆಡಿ A4. ಇಲ್ಲಿ BMW X1. ಡೀಸೆಲ್ ಸರ್, 2012 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್, ಆಟೋಮೆಟಿಕ್ ವಿತ್ ಸನ್ ರೂಫ್ ಗಾಡಿ. ಗಾಡಿ ಒರಿಜಿನಲ್ ಪೇಂಟ್ ಇದೆ, ತುಂಬಾ ಚೆನ್ನಾಗಿದೆ. ಓಕೆ. ದಸರಾ ಆಫರ್ ಕೊಡ್ತಾ ಇದ್ದೀನಿ. ಇದು ನೆಗೋಷಿಯಬಲ್ ಆಗಲ್ಲ. ಬರೀ 8 ಲಕ್ಷ ಕೊಡ್ತೀನಿ ಸರ್. 8 ಲಕ್ಷಗೆ BMW 2012 ಮಾಡಲ್, ಸೆಕೆಂಡ್ ಓನರ್. ಹೌದು. ಡೀಸೆಲ್ ವೇರಿಯಂಟ್, ಆಟೋಮೆಟಿಕ್. ಹೌದು. 8 ಲಕ್ಷ ರೌಂಡ್ ಫಿಗರ್ ಕೊಡ್ತೀನಿ. ಇದು ನೆಗೋಷಿಯಬಲ್ ಆಗಲ್ಲ. ಅದೇ ಫೈನಲ್. ಅದು ದಸರಾ ಆಫರ್. ಇದಂತೂ ಗೋಲ್ಡ್ ಡೈಮಂಡ್ ಅನ್ನೋ ರೇಂಜಿಗೆ ಹೋಗ್ಬಿಡ್ತು. ಒಮಿನಿ ಸಿಗ್ತಾನೆ ಇಲ್ಲ. ಸಿಕ್ಕರು ಕೂಡ ಪ್ರೈಸಿಂಗ್ ಅಲ್ಲಿ ಸಿಗಲ್ಲ. ಪ್ರೈಸಿಂಗ್ ಅಲ್ಲಿ ಸಿಕ್ಕರು ಕಂಡೀಷನ್ ಅಲ್ಲಿ ಸಿಗ್ತಾ ಇಲ್ಲ. ಸೊ ನಿಮ್ದ್ರಲ್ಲಿ ಈ ಗಾಡಿ 2014 ಸಿಂಗಲ್ ಓನರ್ ಸರ್. 2,40,000 ಕೊಡ್ತೀನಿ. ಲೋನೇ 1.5 ಲಕ್ಷ ರೂಪಾಯಿ ಆಗ್ಬಿಡುತ್ತೆ. 2014 ಸಿಂಗಲ್ ಓನರ್ ಗಾಡಿ 2,40,000. ಪೆಟ್ರೋಲ್ CNG ಇದೆಯಾ? ಇಲ್ಲ, ಪ್ಯೂರ್ ಪೆಟ್ರೋಲ್. 2,40,000. ಅದರಲ್ಲೂ ನೆಗೋಷಿಯಬಲ್. ಒಂದು 5,000 ಹೆಚ್ಚು ಕಡಿಮೆ ಮಾಡೋಣ. ಆನ್ ಟೇಬಲ್ ಬನ್ನಿ ಮಾಡೋಣ. ಬಟ್ ಹಾಗೆ ನೆಕ್ಸ್ಟ್ ವೆಹಿಕಲ್ Hyundai ವರ್ನಾ ಶೋರೂಮ್ ಅಲ್ಲಿ ಒಳಗಡೆ ನಿಮ್ ವೈಟ್ ಕಲರ್ ನೋಡಿದಿರಿ, ಅದೇ ವೇರಿಯಂಟ್ ಇದು. ಇದು 2016. ಇದು ಸಿಂಗಲ್ ಓನರ್. ಇದು SX 1.6. ಬಟ್ ಇದು ಆಟೋಮೆಟಿಕ್. ಅದು ಆಟೋಮೆಟಿಕ್. ಅದು ವೈಟ್ ಕಲರ್, ಇದು ಬ್ಲಾಕ್ ಕಲರ್. ಡೀಸೆಲ್ ಇಲ್ಲ, ಎರಡು ಪೆಟ್ರೋಲ್. ಎರಡು ಸೇಮ್ ವೇರಿಯಂಟ್, ಸೇಮ್ ಇಯರ್, ಎಲ್ಲ ಕಿಲೋಮೀಟರ್ ಸಮೇತ ಎಲ್ಲ ಸೇಮ್. 2016 ಸಿಂಗಲ್ ಓನರ್. SX 1.6 ಆಟೋಮೆಟಿಕ್ ಪೆಟ್ರೋಲ್. ಇದು ಬ್ಲಾಕ್, ಅದು ವೈಟ್. ಕೊಡೋ ರೇಟ್ 6 ಲಕ್ಷ. ಅದು 6 ಲಕ್ಷ. ಇದು 6 ಲಕ್ಷ. ಎರಡು 6 ಲಕ್ಷ. ಕಲರ್ ಮಾತ್ರ ಎರಡು ಜೊತೆ ತಗೊಂತೀವಿ ಅಂದ್ರೆ ಮಾಡೋಣ. ಎರಡು ಗಾಡಿ ತಗೊಂಡ್ರೆ ಬೇರೆ ರೇಟ್ ಇರುತ್ತೆ. ಮಾಡೋಣ. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಿಗೆಲ್ಲ? Hyundai i20 ಸರ್? ಹೌದು ಸರ್. i20 ಮ್ಯಾಗ್ನಾ 2014 ಸೆಕೆಂಡ್ ಓನರ್. 4,75,000 ಕೊಡ್ತೀನಿ. i20 ಮ್ಯಾಗ್ನಾ 14 ಸೆಕೆಂಡ್ ಓನರ್. ಪೆಟ್ರೋಲ್ ಡೀಸೆಲ್ ಸರ್? ಎಷ್ಟು ಹೇಳ್ತಾ ಇದ್ರ ಫೈನಲ್ ಸರ್? 4,75,000 ಕೊಡ್ತೀನಿ. ಇನ್ನೊಂದು ಸ್ವಲ್ಪ ಮಾಡೋಣ. ಆನ್ ಟೇಬಲ್ ಮಾಡೋಣ. ಮಾಡಿ. ಖಂಡಿತ ಸ್ವಲ್ಪ ಮಾಡಿ ಸರ್. ಆಯ್ತು ಸರ್, ಆನ್ ಟೇಬಲ್ ಬನ್ನಿ ಸರ್, ಮಾಡೋಣ. ಅವಾಗ್ಲೇ ಮಾಡೋದು ನೀವು? ಹೌದು. ಇಲ್ಲಿ ಮಾಡಲ್ಲ. ಇಲ್ಲಿ ಮಾಡಿದ್ರೆ ಮತ್ತೊಂದ್ಸತಿ ಇನ್ನೊಂದ್ಸತಿ ಮಾಡ್ಬೇಕು ಆಮೇಲೆ. ಆಯ್ತು. ಹಾಗೆ ಇಲ್ಲೊಂದು ಸ್ವಲ್ಪ ಕಲೆಕ್ಷನ್ಸ್ ಇದಾವೆ ಸರ್. ಇದ್ರಲ್ಲಿ ಯಾವ ಡೀಟೇಲ್ಸ್ ತಿಳಿಸ್ಕೊಟ್ಬಿಡಿ ಸರ್. ಸರ್, ಇದು 2005 ಸ್ಕೋಡಾ ಆಕ್ಟಿವಾ. FC ರನ್ನಿಂಗ್ ಇದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಈ ಗಾಡಿ ನಿಮಗೆ ತುಂಬಾ ಕಡಿಮೆ ಕೊಡ್ತೀನಿ. ತುಂಬಾ ಅತಿ ಕಡಿಮೆ ಲಕ್ಷ ಕೊಡ್ತೀನಿ ಸರ್. 1.5 ಲಕ್ಷಕ್ಕೆ ಆಕ್ಟಿವಾ ಕೊಡ್ತೀನಿ. 2005 ಮಾಡಲ್ಲ. ಡೀಸೆಲ್ ಗಾಡಿ ಸರ್. ಮೈಲೇಜ್ ಲಕ್ಷ. ಜಾಸ್ತಿ ಬರುತ್ತೆ. ಆಕ್ಟಿವ್ ಚೆನ್ನಾಗಿದೆ ಗಾಡಿ. ರನ್ನಿಂಗ್ ಪರ್ಫಾರ್ಮೆನ್ಸ್. ಬರೀ 1.5 ಲಕ್ಷ ತಗೊಂಡು ಬನ್ನಿ. ಹೆಚ್ಚು ಕಮ್ಮಿ ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡ್ಕೊಟ್ಬಿಡೋಣ. ಇನ್ನ ಚಾನ್ಸ್ ಸರ್? ಆಯ್ತು, ಮಾಡ್ತೀರಾ? ಮಾಡೋಣ. ಈ ಟಾಟಾ ಸುಮೋ ಗೋಲ್ಡ್ ಮತ್ತೆ ಆಮೇಲೆ ಟೊಯೋಟಾ ಕ್ವಾಲಿಸ್ ಇವೆಲ್ಲ ಒಂಥರ ಹೆಂಗೆ ಅಂದ್ರೆ ಸರ್, ಇವತ್ತೇನ್ ಮಾಫಿಯಾ ಗಾಡಿ ಅಂತ ಕರಿತೀವಿ ಫಾರ್ಚುನರ್, ಅವತ್ತೇ ಮಾಫಿಯಾ ಆಳಿರೋ ಗಾಡಿಗಳು. ಅದ್ರ ಮಧ್ಯೆ ತುರ್ಕಿತ್ತು ಒಂದು ಸ್ಕಾರ್ಪಿಯೋ ಅಲ್ವಾ ಸರ್? ಆದ್ರೂ ಕೂಡ ಗೋಲ್ಡೇ ಇದು. ಅಂದ್ರೆ ಕಬ್ಬಣ ಹಂಗಿದೆ. ಅವತ್ತಿನ ರೇಟ್ ಬೇರೆ, ಪರ್ಫಾರ್ಮೆನ್ಸ್ ಬೇರೆ ಸರ್. ಅಲ್ಲ, ಪ್ಯೂರ್ ಕಬ್ಬಣಗಳು ಯೂಸ್ ಮಾಡಿದ್ದು. ಇವತ್ತು ಯೂಸ್ ಮಾಡಕ್ಕೆ ರೇಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಕಾಸ್ಟ್ ಕಟಿಂಗ್ ಹೊಡಿತಾರೆ. ಸೊ ಟೊಯೋಟಾ ಕ್ವಾಲಿಸ್ ಕೂಡ ಇದೆ. ಅದ್ರ ಬಗ್ಗೆ ಡೀಟೇಲ್ಸ್ ಬೇಕಂದ್ರೆ ಯೂಟ್ಯೂಬ್ ಅಲ್ಲಿ ನೋಡಿ. ಕ್ವಾಲಿಸ್ ಎಲ್ಲ ಹಿಸ್ಟ್ರಿ ಗೊತ್ತಾಗುತ್ತೆ. ಡೀಟೇಲ್ ಸರ್? 2002 ಮಾಡಲ್, ಥರ್ಡ್ ಓನರ್, FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಇಂಜಿನ್ ಶೀಲ್ಡ್ ಇಂಜಿನ್ ಗಾಡಿ. ಏನಂದ್ರಿ? 2002 ಮಾಡಲ್, FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಗಾಡಿ ಬಂದು ಶೀಲ್ಡ್ ಇಂಜಿನ್ ಇನ್ನ ಓಪನ್ ಮಾಡಿಲ್ಲ. ಒಂದು ಸ್ಕ್ರೂ ಡ್ರೈವರ್ ಕೂಡ ಟಚ್ ಆಗಿಲ್ಲ. ಪಕ್ಕಾ ಅಂದ್ರೆ ರಿಪೇರ್ಡ್ ಅಲ್ವಾ ಇಂಜಿನ್ ಅಂತ. ಇಂಜಿನ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಕ್ವಾಲಿಸ್ ಅಲ್ಲಿ 1 ಲಕ್ಷಕ್ಕೂ ಸಿಗುತ್ತೆ, 50,000 ಸಿಗುತ್ತೆ, 6 ಲಕ್ಷಕ್ಕೂ ಸಿಗುತ್ತೆ. ಈ ಗಾಡಿ ನಿಮಗೆ
2,30,000 ಕೊಡ್ತೀನಿ. 2,30ಕ್ಕೆ 2002 ಮಾಡಲ್ ಕ್ವಾಲಿಸು ಶೀಲ್ಡ್ ಇಂಜಿನ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ, ರನ್ನಿಂಗ್ ಪರ್ಫಾರ್ಮೆನ್ಸ್. ಡೀಸೆಲ್. ಓನರ್? ಥರ್ಡ್ ಓನರ್. 2 ಲಕ್ಷ ಸರ್. ಕ್ವಾಲಿಸ್ 10 ಓನರ್ ಆಗಿರ್ಲಿ. 2 ಲಕ್ಷ ಸರ್. ಬರೀ 2,30,000 ಅಷ್ಟೇ. ಬೇಕಾಗಿರೋ ಲವರ್ಸ್ ಬಂದು ತಗೊಂಡು ಹೋಗ್ತಾರೆ, ಆ ಗಾಡಿನ ಇಷ್ಟಪಡೋರು ಬೇಕೇ ಬೇಕು. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಂಡಾ ಬ್ರಿಯೋ ಅಲ್ಲ ಸರ್, ಅಮೇಜ್. ಸಾರಿ, ಡೀಟೇಲ್ಸ್. 2013 ಮಾಡಲ್ ಆಟೋಮೆಟಿಕ್ ಪೆಟ್ರೋಲ್ ಗಾಡಿ. ಬೇರೆ ಲೆವೆಲ್ ಇದೆ ರನ್ನಿಂಗ್ ಪರ್ಫಾರ್ಮೆನ್ಸ್. 3,70,000 ಕೊಡ್ತೀನಿ ಸರ್. 3,70,000 13 ಮಾಡಲ್ ಸಿಂಗಲ್ ಓನರ್ ಹೋಂಡಾ ಅಮೇಜ್ ಪೆಟ್ರೋಲ್ ಆಟೋಮೆಟಿಕ್. ಅಷ್ಟೇ. ಯಾರಿಗೆ ಬೇಕೋ ತಗೊಳ್ಳಿ, ಲೋನ್ ಬೇಕಾ ಲೋನ್ ಆಗುತ್ತೆ. ಹೌದು, ಧಾರಾಳವಾಗಿ ಲೋನ್ ಆಗುತ್ತೆ. ಹಾಗೆ ಸ್ವಿಫ್ಟ್ 2008 ಮಾಡಲ್ ಹೋಲ್ಡ್ ಶಿಫ್ಟ್ ಜಾಸ್ತಿ ಜನ ಕೇಳ್ತಾನೆ ಇದ್ದೀರಾ, ಬನ್ನಿ ತಗೊಳ್ಳಿ. 2008 ಮಾಡಲ್ ಥರ್ಡ್ ಓನರ್, FC ಇನ್ಸೂರೆನ್ಸ್, ಇದು ಚೆನ್ನಾಗಿ ರನ್ನಿಂಗ್ ಇದೆ. 2,35,000 ಕೊಡ್ತೀವಿ. 2,35. ಹೌದು. ಬನ್ನಿ, ಇನ್ನೂ ಟೇಬಲ್ ಆಗುತ್ತೆ. ಮಾಡ್ತೀರಾ? ಮಾಡೇ ಮಾಡ್ತೀರಲ್ಲ? ಖಂಡಿತವಾಗಿ ಮಾಡೋಣ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾವ್ದು ಸರ್ ಇದು? 2005 ಸರ್ ಮಾಡಲು. FC ಇನ್ಸೂರೆನ್ಸ್, ಇದು ರನ್ನಿಂಗ್ ಇದೆ. ಆಲ್ಟೋ 2000 ಇಲ್ಲ ಸರ್, ಮಾರುತಿ ಜೆನ್ನು VXI. 1,65,000 ಕೊಡ್ತೀನಿ ಸರ್. 1,65,000 FC ಇನ್ಸೂರೆನ್ಸ್ ರನ್ನಿಂಗ್ ಇರೋದು ಗಾಡಿ. ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ. 1,65,000 ಕೊಡ್ತೀನಿ. 2005 ಮಾಡಲು. ಓನರ್ 3 ಓನರ್. ಎಷ್ಟು ಹೇಳ್ತಾ ಇದ್ದೀರಾ ಫೈನಲ್? 1,65,000 ಕೊಡ್ತೀನಿ ಸರ್. 150 ಇಲ್ಲ, ಆಗಲ್ಲ. 160 ಮಾಡೋಣ, ಬನ್ನಿ. ಮಾಡ್ತೀರಾ? 60 ಫೈನಲ್ ಮಾಡೋಣ. ಸೊ ಹಾಗೆ ಅದೇ ಬಡ್ಜೆಟ್ ಕಾರಲ್ಲಿ ಹ್ಯುಂಡೈ ಗೆಟ್ಸ್ ಏನಾದ್ರು ನೋಡ್ತಾ ಇದ್ರೆ, ಗೆಟ್ಸ್ ಕೂಡ ಇದೆ ಸರ್. 2009 ಮಾಡಲ್ ಥರ್ಡ್ ಓನರ್ ಗಾಡಿ. ಪೆಟ್ರೋಲ್ ತುಂಬಾ ಚೆನ್ನಾಗಿದೆ, ಮ್ಯಾನ್ಯುವಲ್. ದಸರಾ ಆಫರ್ ಕೊಡ್ತಾ ಇದ್ದೀನಿ. ಬರೀ 1,65,000 ಕೊಡ್ತೀನಿ. FC ರನ್ನಿಂಗ್ ಇದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಬನ್ನಿ ತಗೊಳ್ಳಿ ಸರ್. ಸೊ ನೋಡಿ, 1,65,000ಕ್ಕೆ 2009 ಮಾಡಲು ಥರ್ಡ್ ಓನರ್ ಗೆಟ್ಸ್ ಏನಾದ್ರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಗಾಡಿ ನಂಬರ್ ಇದೆ K04 MG518. ಅದು ಬಿಟ್ಟು ನೆಕ್ಸ್ಟ್ ವೆಹಿಕಲ್ ಸರ್, ಇದು 2010 ಆಟೋಮೆಟಿಕ್ ಹ್ಯುಂಡೈ i10. ಹೌದು, ಹೋಂಡಾ i10 ಆಟೋಮೆಟಿಕ್ ಥರ್ಡ್ ಓನರ್ ಗಾಡಿ. ಲೋ ಬಜೆಟ್ ಅಲ್ಲಿ ಆಟೋಮೆಟಿಕ್ ಬೇಕನ್ನೋರಿಗೆ ಬನ್ನಿ ಸರ್, ತಗೊಳ್ಳಿ. ಹೌದು, 10 ಮಾಡಲು. FC ರನ್ನಿಂಗ್ ಇದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ. 2,70,000 ಕೊಡ್ತೀನಿ. 2,70,000 ರನ್ನಿಂಗ್ ಇರೋದು ಆಟೋಮೆಟಿಕ್ ಗಾಡಿ ಕೊಡ್ತೀನಿ. 2,70,000. ಹೌದು, ಅದೇ ಫೈನಲ್.